ವಿಕ್ರಮ, ಈಗ BP ಯಾಕೆ ಚೆಕ್ ಮಾಡ್ತಿದ್ಯೋ? ಏನೋಮ್ಮ, ನಿನ್ನ ನೋಡ್ತಾ ಇದ್ರೆ BP ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಈ ಮಧ್ಯೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಚಡಪಡಿಸ್ತಾ ಇರ್ತೀಯ, ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ. ಹಾಯ್ ಡ್ಯಾಡ್, ಅಜ್ಜಿಗೆ BP ಚೆಕ್ ಮಾಡ್ತಿದ್ದೀರಾ? ಹೌದು, ಎಷ್ಟಿದೆ? ಅಯ್ಯಯ್ಯೋ, 155/100 ಕಣೋ. 150/100? ಅಮ್ಮ, ನಿನ್ನ BP ಇದ್ದಕ್ಕಿದ್ದಂಗೆ ಜಾಸ್ತಿ ಆಗೋಗಿದ್ಯಮ್ಮ. ಲೈ ಸುಧೀರ್, ಇವತ್ತಿಂದ ದೊಡ್ಡಮ್ಮ ಅವ್ರಿಗೆ ಉಪ್ಪಿಲ್ದೇ ಇರೋ ಊಟ, ಶುಗರ್ ಇಲ್ದೇ ಇರೋ ಕಾಫಿ ಮಾತ್ರ ಕೊಡಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಇದನ್ನ ತಗೊಂಡೋಗು. ಏನೋ ಇದು, ಈ ವಯಸ್ಸಲ್ಲಿ ನನ್ಗೆ ಸಪ್ಪೆ ಊಟ ಕೊಟ್ಟು ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಆರ್ತಿ ತಗೊಮ್ಮ. ಅಜ್ಜಿ, ದಿನ ಈ ಆರ್ತಿ ತಗೊಂಡ್ರು ದೇವ್ರಿಗೆ ಕೈ ಮುಗಿದ್ರು ಏನ್ ಲಾಭ? ನಮ್ಮನೆಯವರೇ ನನಗ್ ಸಪ್ಪೆ ಊಟ ಹಾಕಿ ಸಾಯಿಸ್ತಿದ್ದಾರೆ. ಏನತ್ತೆ? ಅತ್ತೆ, ಆರ್ತಿ ತಗೊಳ್ಳಿ. ಅತ್ತೆ, ಆರೋಗ್ಯನೇ ಮಹಾಭಾಗ್ಯ ಅಂತಾರೆ. ನೀವ್ ಆರೋಗ್ಯವಾಗಿರ್ಬೇಕು ಅಂತಾನೆ ಅಲ್ವಾ ನಾವೆಲ್ರೂ ಕೇಳ್ಕೊಳ್ಳೋದು. ಆರೋಗ್ಯದ ಹೆಸರಲ್ಲಿ ಹೀಗೆ ರುಚಿ ಇಲ್ದಿರೋದನ್ನ ತಿನ್ನೋದಕ್ಕೆ ಹೇಳಿದ್ರೆ ಹೇಗ ಅರವಿಂದ? ತಿನ್ಲೇಬೇಕು ಅತ್ತೆ. ಅದಕ್ಕೆ ಊಟ ತಿಂಡಿ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ತಿನ್ಬೇಕು. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್ ಅಜ್ಜಿ. ಮಿತ್ರ, ಇವತ್ ಕ್ವಾರಿಗೆ ಹೋಗ್ಬೇಕು ಅಂತ ಹೇಳಿದ್ದೆ ಅಲ್ವಾ? ಹೊರಡೋಣವಾ? ಯಾ, ಲೆಟ್ಸ್ ಗೋ. ಡ್ಯಾಡ್, ಹೊರಡ್ತೀನಿ. ಮಾಮ್, ಕ್ವಾರಿಗೆ ಹೋಗಿ ಬರ್ತೀನಿ. ಹಲೋ, ಹಾ ಹೇಳಿ. ಹಾಗೆ ಆಗ್ಲಿ, ಬರ್ತೀನಿ. ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಸರಿ ಬರ್ತೀನಿ. ಸುಧೀರ್, ಅಯ್ಯಯ್ಯೋ, ದೃಷ್ಟಿ ಕಟ್ಟಿರೋ ಕುಂಬಳಕಾಯಿ ಹೇಗ್ ಬಿದ್ದೈತಲ್ಲಮ್ಮ? ಇದಂತೂ ಒಳ್ಳೆ ಶಕುನ ಅಲ್ಲ. ವಾವ್, ಇದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಜನ. ನೀನ್ ಕೇರ್ಲೆಸ್ ಆಗಿ ಹೋಗ್ತಾ ಇದ್ರೆ ನಾನ್ ಶೇಮ್ಲೆಸ್ ಆಗಿ ನಿನ್ ಹಿಂದೆ ಬಿದ್ದು ನಿನ್ನ ಹೇಗೆಲ್ಲ ಬೇಡ್ಕೋಬೇಕೇನೋ ಅಂತ ಆಗಿಂದ ತುಂಬಾನೇ ಪ್ರಿಪೇರ್ ಆಗ್ತಾ ಇದ್ದೀನಿ. ನಂಗ್ ಗೊತ್ತು, ಅದಕ್ಕೆ ಅಷ್ಟು ಸೀನ್ ಮಾಡ್ಬೇಡ ಅಂತ ನಾನೇ ನಿನ್ ಹತ್ರ ಬಂದು ಮಾತಾಡ್ತಿರೋದು. ಏನೋ ಒಂದು ಹೇಳ್ಬೇಕು ಅನ್ಕೊಂಡಿದ್ಯಲ್ಲ, ಅದನ್ನ ಹೇಳ್ಬಿಟ್ರೆ ನಾನ್ ಕೇಳಿಸ್ಕೊಂಡು ಹೊರಡ್ತೀನಿ. ಇಟ್ಸ್ ಓಕೆ ಜಾನು, ಇಷ್ಟಾದ್ರೂ ಕೋಆಪರೇಷನ್ ಕೊಟ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಸುಮ್ನೆ ತಲೆ ತಿಂದೆ ಏನ್ ಹೇಳ್ಬೇಕು ಅನ್ಕೊಂತಿದ್ಯೋ ಅದನ್ನ ಹೇಳು. ನೋಡ್ ಜಾನು, ನಿನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಎಷ್ಟು ದಾರಿ ಹುಡುಕ್ತಾ ಇದ್ದೀನಿ, ಆದ್ರೆ ನೀನ್ ಒಂದ್ ದಾರಿಲಿ ಕೂಡ ಇಂಪ್ರೆಸ್ ಆಗ್ತಾ ಇಲ್ಲ. ಜೊತೆಗೆ ನನ್ ಮೇಲೆ ಕೋಪ ಬೇರೆ ಮಾಡ್ಕೋತೀಯ, ಲುಕ್ಕಲ್ಲೇ ಕೊಲ್ತಾ ಇದೀಯ. ಅದಕ್ಕೆ ಇನ್ಮೇಲೆ ನಿನ್ನ ಇಂಪ್ರೆಸ್ ಮಾಡೋ ಪ್ರೋಗ್ರಾಮೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಒಳ್ಳೇದು, ಇದನ್ನೇ ನಾ ಹೇಳ್ಬೇಕು ಅನ್ಕೊಂಡಿದ್ದು. ಇನ್ ನಾನು ಹೊರಡ್ಬೋದಾ?
ಓ ಜಾನು, ವಾಟ್ ಇಸ್ ದಿಸ್ ಜಾನು? ನಾನು ಹೇಳಬೇಕು ಅಂದ್ಕೊಂಡಿದ್ದು ಇನ್ನೂ ಕಂಪ್ಲೀಟೇ ಆಗಿಲ್ಲ. ನೀನು ದೊಡ್ಡ ದೊಡ್ಡ ಸ್ಟೋರೀಸ್ ಎಲ್ಲ ಪ್ರಿಪೇರ್ ಆಗ್ಬಿಟ್ಟು ಬಂದ್ರೆ ಇಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಯಾರು ತಯಾರಿಲ್ಲ. ಜಾನು, ನಾನೇನಾದ್ರೂ ನಿಮ್ಮ ಕಾಲೇಜಲ್ಲಿ ಲೆಕ್ಚರರ್ ಅನ್ಕೊಂಡಿದ್ಯಾ? ನಾನು ಹೇಳೋದು ಲೆಸನ್ಸ್ ಅನ್ಕೊಂಡಿದ್ಯಾ? ಫೀಲಿಂಗ್ಸ್ ಜಾನು. ನನ್ನ ಫೀಲಿಂಗ್ಸನ್ನೆಲ್ಲ ಪ್ರಾಪರ್ ಆಗಿ ಇಷ್ಟೊಂದು ಎಮೋಷನಲ್ ಆಗಿ ಹೇಳ್ತಾ ಇದ್ರೆ ನೀನು ಅರ್ಥ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾ ಇಲ್ಲ. ಸುಮ್ನೆ ತಲೆ ತಿನ್ಬೇಡ. ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು. ಈಗ ನೀನು ನನ್ನನ್ನು ಪ್ರೀತಿಸ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಜಾನು? ನಿನ್ನ ಹೆಸರನ್ನ ನನ್ನ ಎದೆ ಮೇಲೆ ಹಚ್ಚೆ ಹಾಕಿಸ್ಕೊಂಡು ತೋರಿಸ್ಲಾ? ಇಲ್ಲ ಬ್ಲೇಡಿಂದ ನನ್ನ ಕೈನೇನಾದ್ರೂ ಕಟ್ ಮಾಡ್ಕೊಳ್ಬೇಕಾ? ವಿವೇಕ್, ನಿಂಗೇನಾಗಿದೆ? ಆರ್ ಯು ಓಕೆ? ಯಾಕೆ ಈ ತರ ಬೇಡದೇ ಇರೋ ವಿಷಯ ಎಲ್ಲ ಮಾತಾಡ್ತಾ ಇದೀಯಾ? ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳು ಜಾನು? ನಿನಗೆ ನನ್ನ ಪ್ರೀತಿ ಅರ್ಥ ಮಾಡಿಸೋದಕ್ಕೆ ನಾನೇನಾದ್ರೂ ಪ್ರಯತ್ನ ಮಾಡ್ಬೇಕಲ್ವಾ? ಏಯ್, ಲವ್ ಬರ್ಡ್ಸ್ ಅನ್ಸುತ್ತೆ ಕಣ. ಪಬ್ಲಿಕ್ ಅಲ್ಲೇ ಪ್ರೀತಿ ಮಾಡ್ತಿದಾರೆ. ಇಲ್ಲ ಕಣ, ಅವ್ರು ನೋಡಿದ್ರೆ ಫೈಟ್ ಮಾಡ್ತಿರೋ ಹಾಗಿದೆ. ಏಯ್ ನಿನ್ನ ಏನ್ ಚಿನ್ನ, ಹೀರೋ ನಿನ್ನ ಅಳಿಸ್ತಿದಾನ? ಹೇಳು, ಅವನ್ ಕಾಲು ಮುರಿದು ಕೈ ಕೊಟ್ಬಿಡ್ತೇವೆ. ಆಮೇಲೆ ನಮ್ಮಿಬ್ರಲ್ಲಿ ನಿನ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಪ್ರೀತಿ ಮಾಡ್ಕೋ. ಲವ್ ಆದ್ರೂ ಓಕೆ, ಲವ್ ಇಲ್ದಿರೋ ಲವ್ ಗೇಮ್ಸ್ ಆದ್ರೂ ಓಕೆ. ಏಯ್, ಮೊದಲೇ ನನ್ನ ಹುಡುಗಿ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ನಾನು ಫೀಲ್ ಮಾಡ್ಕೊಂಡ್ರೆ ಮಧ್ಯದಲ್ಲಿ ನಿಮ್ದೇನೋ ರಗಳೆ. ದೊಡ್ಡದಾಗಿ ಬಂದಿಲ್ ಫಿಲಾಸಫಿ ಹೇಳ್ತಾ ಇದ್ದಾರೆ. ಮರ್ಯಾದೆಗೆ ಎಲ್ಲಿಂದ ಹೊರಡ್ತಾ ಇರಿ, ಇಲ್ಲ ಅಂದ್ರೆ ನಾನೀಗ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏಯ್ ಬಿಡ, ನಮ್ಗೆ ಯಾಕೆ? ನಡಿಯ, ಗಾಡಿ ತೆಗೆ. ನಡಿಯಾ. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ವಿವೇಕ್, ಅವ್ರ ಜೊತೆಲಿ ಯಾಕೆ ಜಗಳ ಆಡ್ತಾ ಇದ್ಯಾ? ಹೌದು, ತಲೆ ಕೆಟ್ಟಿದೆ. ನಿನ್ನಿಂದಾನೇ ತಲೆ ಕೆಟ್ಟಿದೆ ಜಾನು. ನನಗೆ ಯಾರು ಏನಂದ್ರು ನಾನು ತಡ್ಕೋತೀನಿ. ಆದ್ರೆ ನಿಂಗೇನಾದ್ರು ಅಂದ್ರೆ ನಿನ್ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡಿದ್ರು ನನ್ನಿಂದ ಸುಮ್ಮನಿರಕ್ಕಾಗಲ್ಲ. ನನ್ನನ್ನು ನೀನು ಅರ್ಥ ಮಾಡ್ಕೊಳ್ಳೋ ದಿನಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಜಾನು, ಟೇಕ್ ಯುವರ್ ಓನ್ ಟೈಮ್. ನಿನಗೆ ಬೇಕಾದಷ್ಟು ಟೈಮ್ ತಗೋ. ನೀನು ಯಾವ ವಿಷಯನಾದರೂ ನನಗೆ ಆರಾಮಾಗಿ ಹೇಳ್ಬೋದು. ಆಮೇಲೆ ನಿನ್ನನ್ನು ನಾನು ಡಿಸ್ಟರ್ಬ್ ಮಾಡಲ್ಲ. ಓಕೆ, ಬಾಯ್. ಯಾಕೆ ಮನ್ಸಿಗಿಷ್ಟು ಸಂಕಟ ಆಗ್ತಿದೆ? ಆ ತುಳಸಿ ಗಿಡ ಹಸಿರಾಗಿರೋವರೆಗೂ ಮಿತ್ರನಿಗೆ ಯಾವ ಅಪಾಯನೂ ಇರಲ್ಲ. ಆ ತುಳಸಿ ಗಿಡ ಸ್ವಲ್ಪ ಬಾಡೋದ್ರೂ, ಅದರಲ್ಲಿರೋ ತೇಜಸ್ಸು ಸ್ವಲ್ಪ ಕಡಿಮೆ ಆದ್ರೂ ಮಿತ್ರನಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ತಿಳ್ಕೋ. ಅಂದ್ರೆ ಮತ್ತೆ ಮಿತ್ರ ಅವ್ರಿಗೆ ಗಂಡಾಂತರ ಇದೆಯಾ? ಅವ್ರಿಗೆ ಅಪಾಯ ಎದುರಾಗ್ಬೋದಾ? ಅಯ್ಯೋ, ಈ ವಿಷಯ ಮೊದಲೇ ಗೊತ್ತಾಗಿದ್ರೆ ನಾನು ಅವ್ರನ್ನ ಹೊರಗಡೆನೆ ಕಳಿಸ್ತಿರ್ಲಿಲ್ಲ. ಹೇಗಾದ್ರೂ ಅವ್ರು ಹೋಗ್ತಿರೋ ಹಾಗೆ ತಡೀತಿದ್ದೆ. ಏನ್ ಮಾಡ್ಲಿ ಈಗ? ಈಗ ಮಿತ್ರ ಅವ್ರನ್ನ ಅಪಾಯದಿಂದ ಹೇಗ್ ಕಾಪಾಡ್ಲಿ? ಅವ್ರಿಗೆ ಈ ಸಲ ಸಮಸ್ಯೆ ಯಾವ ಕಡೆಯಿಂದ ಬರ್ಬೋದು? ಭಗವಂತ, ಮಿತ್ರ ಅವ್ರನ್ನ ಕಾಪಾಡೋ ದಾರಿ ತೋರ್ಸು ತಂದೆ.
ಕೆಲಸ ಹೇಗೆ ನಡೀತಾ ಇದೆ? ಎಲ್ಲ ಓಕೆ ಅಲ್ವಾ? ಚಲೋ ನಡೆಯಕತ್ತೈತೆ ಸರ್. ಸರಿ, ಎಷ್ಟು ಲೋಡ್ ಹೋಯ್ತು? ಒಟ್ಟು 160 ಲೋಡ್ ಆಯ್ತು ಸರ್. ಮಿತ್ರ, ನೀನ್ ಹೋಗಿ ಆ ಕೆಲಸ ನೋಡು, ನಂಗೊಂದು ಫೋನ್ ಕಾಲ್ ಇದೆ, ಮಾತಾಡ್ಕೊಂಡು ಬರ್ತೀನಿ. ಓಕೆನಾ? ಸರಿ ಮನೀಷ್. ಎಲ್ಲ ರೆಡಿ ಆಗಿದ್ಯಾ? ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಮೇಡಮ್. ಮಿತ್ರ ಸರ್ ಅಲ್ಲಿಗೆ ಬರೋ ಥರ ಮಾಡಿ ಸಾಕು. ಕರೆಕ್ಟ್ ಟೈಮಿಗೆ ನಾನು ಬಾಂಬ್ ಬ್ಲಾಸ್ಟ್ ಮಾಡ್ತೇನೆ. ನಾವ್ ಅನ್ಕೊಂಡ್ ಹಾಗೆ ಚಿಕ್ಕ ಚಿಕ್ಕ ಕಲ್ ಮಾತ್ರ ಬ್ಲಾಸ್ಟ್ ಆಗಿ ಬೀಳತ್ತಲ್ವಾ? ಹೌದು ಮೇಡಮ್. ವೆರಿ ಗುಡ್. ನೋಡು, ಈ ವಿಷಯ ಯಾರಿಗೂ ತಿಳಿಬಾರ್ದು, ಯಾವತ್ತೂ ಹೊರಗಡೆ ಬರಬಾರ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ನಿನ್ನ ಅಕೌಂಟಿಗೆ ದುಡ್ಡು ಬಂದಿರತ್ತೆ, ಚೆಕ್ ಮಾಡ್ಕೊ. ನಾನು ಮಿತ್ರನ ಆ ಕಡೆಯಿಂದ ಕರ್ಕೊಂಡು ಬರ್ತೀನಿ. ಓಕೆ ಮೇಡಮ್. ನೀನು ಹೋಗು. ಸಿದ್ಧ ಮೇಡಮ್, ಚಿಕ್ಕ ಚಿಕ್ಕ ಕಲ್ಲಷ್ಟೇ ಬೀಳ್ಬೇಕು. ಯಾವ ಪರಿಸ್ಥಿತಿಲೂ ಮಿತ್ರಾಗ್ ಏನೂ ಆಗಬಾರ್ದು. ಮಿತ್ರಾಗೇನಾದರೂ ಆದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅಯ್ಯೋ ಅದೇನಾಗಲ್ಲ ಮೇಡಮ್. ನಾನು ಕರೆಕ್ಟಾಗೇ ಪ್ಲಾನ್ ಮಾಡಿದ್ದೀನಿ. ಚಿಕ್ಕ ಚಿಕ್ಕಲ್ಲಿ ಮಾತ್ರನೇ ಬಂದು ಬೀಳೋದು. ಹುಷಾರು. ಧೈರ್ಯ ಮಾಡಿ ಸ್ವಲ್ಪ ರಿಸ್ಕ್ ತಗೋತಿದ್ದೀನಿ. ಅದನ್ನ ನೀನೇ ಕರೆಕ್ಟಾಗಿ ಸಕ್ಸಸ್ ಮಾಡಬೇಕು. ನೋ ಪ್ರಾಬ್ಲಮ್ ಮೇಡಮ್, ನಾನು ನೋಡ್ಕೋತೀನಿ. ಅಯ್ಯೋ, ಇವ್ರ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಆಫೀಸ್ಗೆ ಹೋಗಿದ್ದಾರೇನೋ. ಹಲೋ ಮೇಡಮ್. ಹಲೋ ಮಹೇಶ್, ನಾನು ಭಾಗ್ಯ ಮಾತಾಡ್ತಿರೋದು. ಮಿತ್ರ ಅವ್ರ ಆಫೀಸಿಗೆ ಬಂದ್ರ? ಇಲ್ಲ ಮೇಡಮ್, ಇನ್ನೂ ಬಂದಿಲ್ಲ. ಆಫೀಸ್ಗೂ ಹೋಗಿಲ್ಲ ಅಂದ್ರೆ ಎಲ್ಲಿ ಹೋಗಿರ್ತಾರೆ? ಓಕೆ, ಬನ್ನಿ ಹೋಗಿ ನೋಡೋಣ. ಮಿತ್ರ, ಅಲ್ಲಿರೋದೇನು? ಮಿತ್ರ, ಒಂದ್ಸಲ ಆ ಕಡೆನೂ ನೋಡೋಣವಾ? ಆ ಕಡೆನಾ? ಪ್ಲೀಸ್ ಕಮ್. ಓಕೆ, ರೆಡಿ. ಅಜ್ಜಿ, ಮಿತ್ರ ಅವ್ರು ಎಲ್ಲಿ ಹೋಗಿದಾರೆ ಗೊತ್ತಾ? ಇನ್ನೆಲ್ಲಿಗೆ ಹೋಗ್ತಾನೆ? ಆಫೀಸಿಗಲ್ವಾ? ಆಫೀಸ್ಗಿನ್ನೂ ಹೋಗಿಲ್ವಂತೆ. ಇನ್ನೆಲ್ಲಿ ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಾ? ನಂಗೆ ಗೊತ್ತಿಲ್ಲ. ಆದ್ರೆ ಮಿತ್ರ ಮನೀಷಾ ಇಬ್ರು ಒಟ್ಟಿಗೆ ಹೋದ್ರು. ಹಾಗಾದ್ರೆ ನಾನು ಮನೀಷಾಗೆ ಕಾಲ್ ಮಾಡಿ ನೋಡ್ತೀನಿ. ಮನೀಷಾ ಫೋನ್ ಕನೆಕ್ಟ್ ಆಗ್ತಿಲ್ವಲ್ಲ? ಚಿಕ್ಕತ್ತೆ, ಮಿತ್ರ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಾ? ಗಂಡ್ಸು ಬಿಸ್ನೆಸ್ ಮಾಡ್ತಿರೋನು ಎಲ್ಲಿಗೆ ಬೇಕಾದ್ರೂ ಹೋಗ್ತಾನೆ. ಮಿತ್ರ ಏನ್ ಮಾಡ್ತಾನೋ, ಎಲ್ಲಿಗೆ ಹೋಗ್ತದನೋ ಅಂತ ಎಲ್ಲ ನಿಂಗೆ ಹೇಳ್ಬೇಕಾ? ಅಯ್ಯೋ, ಅದ್ ಹಾಗಲ್ಲ ಚಿಕ್ಕತ್ತೆ, ಸ್ವಲ್ಪ ಅರ್ಜೆಂಟ್ ಇದೆ, ಪ್ಲೀಸ್ ಹೇಳಿ. ಇವಳು ಅರ್ಜೆಂಟ್ ಅಂತಿದ್ದಾಳಂದ್ರೆ ಏನೋ ದೊಡ್ಡ ಕೆಲ್ಸನೇ ಇರುತ್ತೆ.
ನಂಗೊತ್ತಿದ್ರು ಹೇಳ್ಬಾರ್ದು. ಪ್ಲೀಸ್ ಚಿಕ್ಕತ್ತೆ ಹೇಳಿ. ನಿಂದೊಳ್ಳೆ ಕತೆ ಆಯ್ತಲ್ಲ. ಮಿತ್ರ ಪ್ರತಿಯೊಂದು ನಂಗೆ ಹೇಳೇ ಮಾಡ್ತಾನಾ? ಹೋಗೋವಾಗ ನಂಗೆ ಹೇಳ್ತಾನಾ ಏನೋ? ಈಗ ಅವ್ನು ಎಲ್ಲಿ ಹೋದ್ನೋ ನಂಗೇನ್ ಗೊತ್ತು? ಇಲ್ಲ ಏನಾಯ್ತು ಭಾಗ್ಯ? ಅದು ಅತ್ತೆ, ಮಿತ್ರ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳ್ತಿದ್ದೆ. ಇವಾಗ ಮಿತ್ರನ ವಿಷಯ ಯಾಕೆ ಕೇಳ್ತಾ ಇದ್ಯಾ? ಅತ್ತೆ ಅದು ಅಪಾಯದ ಬಗ್ಗೆ ಹೇಳಿದ್ರೆ ಇವ್ರು ನಂಬಲ್ಲ. ನನಗೆ ಬೈದ್ರೂ ಬೈಬೋದು, ಹೇಳಿದ್ರೆ ಯಾವ ಪ್ರಯೋಜನನೂ ಇಲ್ಲ. ಇವಾಗ ಅವನ ಬಗ್ಗೆ ಯಾಕೆ ಕೇಳ್ತಾ ಇದ್ಯಾ? ಆಫೀಸ್ ಕೆಲಸದಲ್ಲಿ ಸ್ವಲ್ಪ ಡೌಟ್ ಇದೆ, ಕೇಳೋಣ ಅಂತ ಅಷ್ಟೇ. ಆ ಡೌಟು ಮಿತ್ರ ಮನೆಗ್ ಬಂದ್ಮೇಲೋ ನೀನ್ ಆಫೀಸ್ಗೆ ಹೋದ್ಮೇಲೋ ಕೇಳಿ ತಿಳ್ಕೋ. ಈಗ ಅರ್ಜೆಂಟಾಗಿ ನಿನ್ ಡೌಟ್ ಇದೆ ಅಂತ ಅವನಿಗೆ ಫೋನ್ ಮಾಡಿ ಅವನ್ ಕೆಲ್ಸನ ಹಾಳ್ ಮಾಡ್ಬೇಡ. ಅದು ಹಾಗಲ್ಲ ಚಿಕ್ಕತ್ತೆ. ಹೇಳಿದ್ನಲ್ಲ ಭಾಗ್ಯ, ನೀನು ಪದೇ ಪದೇ ಅವನಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ. ಅವನ್ ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ರೆ ಸುಮ್ನೆ ತೊಂದ್ರೆ ಆಗುತ್ತೆ. ಭಾಗ್ಯ, ಮಿತ್ರ ಲೇಟ್ ಆಯ್ತು ಅಂತ ಇವಾಗಷ್ಟೇ ಕ್ವಾರಿ. ಅಕ್ಕ, ಭವಾನಿ ಅವರ ದೊಡ್ಡ ಮಗಳಿಗೆ ಮದ್ವೆ ಫಿಕ್ಸ್ ಆಯ್ತಂತೆ. ಅವರು ನಿನ್ ಹತ್ರ ಏನೋ ಮಾತಾಡ್ಬೇಕಂತೆ. ನಿನ್ನೆ ಆಕ್ಚುಲಿ ಮೀಟ್ ಮಾಡ್ಬೇಕಂದ್ಲು. ನಿನ್ ಹತ್ರ ಏನೋ ಮಾತಾಡ್ಬೇಕಂತೆ. ಒಂದ್ ಸ್ವಲ್ಪ ಇಲ್ ಬಾ ಅಕ್ಕ. ಅತ್ತೆ ಇರಿ ಅತ್ತೆ. ಭಗವಂತ, ಹೀಗೇನ್ ಮಾಡ್ಲಿ ನಾನು? ಮಿತ್ರವ್ರು ಎಲ್ಲಿ ಹೋಗಿದಾರೋ ಹೇಗ್ ತಿಳ್ಕೊಳ್ಳೋದು? ಮಿತ್ರ, ನಂಗೆ ಕಾಲ್ ಬರ್ತಿದೆ, ನಾನು ಮಾತಾಡ್ಕೊಂಡು ಬರ್ತೀನಿ. ಓಕೆ. ಹಲೋ ಆಂಟಿ. ಹಲೋ ಮನೀಷಾ, ನಿನ್ ಪ್ಲಾನ್ ಎಲ್ವರೆಗೂ ಬಂತು? ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಲ್ಮೋಸ್ಟ್ ಅತಿ ಹತ್ರದಲ್ಲೇ ಇದೀನಿ ಆಂಟಿ. ದಟ್ಸ್ ಗ್ರೇಟ್. ಈಗಾಗಲೇ ಎಲ್ಲ ಸೆಟ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ನಿಜವಾದ ಟ್ವಿಸ್ಟ್ ಶುರು ಆಗುತ್ತೆ. ಮಿತ್ರ ನಂದನ್ಗೆ ಅಪಾಯ, ಅದಕ್ಕೆ ಭಾಗ್ಯನೇ ಕಾರಣ ಅನ್ನೋ ಟೈಟಲ್ ಅಲ್ಲಿ ನಂದನ್ ಕುಟುಂಬದಲ್ಲಿ ಒಂದ್ ಹೊಸ ಸಿನಿಮಾ ರಿಲೀಸ್ ಆಗುತ್ತೆ. ಸರಿ, ನಿನ್ ಪ್ಲಾನ್ ಇಂಪ್ಲಿಮೆಂಟ್ ಆದ್ಮೇಲೆ ನನ್ಗೊಂದು ಇನ್ಫಾರ್ಮೇಶನ್ ಕೊಡು, ಅಷ್ಟೇ ಸಾಕು. ಇಡ್ತೀನಿ. ಹಾ, ಅಪಾಯ ಅಪಾಯ ಅಂತ ಮಿತ್ರನ ನಿಜವಾಗ್ಲೂ ಅಪಾಯಕ್ಕೆ ದೂಡ್ತಿದ್ಯಾ ಮನೀಷಾ? ರಿಸಲ್ಟ್ ಯಾವ ಲೆವೆಲಲ್ಲಿರುತ್ತೋ ನೋಡ್ಬೇಕು.